ವಿಡಿಯೋದಲ್ಲಿ ಇದೇ ಜನವರಿ 2026 19ನೇ ತಾರೀಕು ಸೋಮವಾರದಿಂದ ಅಂದರೆ ಇವತ್ತಿನಿಂದ ಮಾಘ ಮಾಸ ಪ್ರಾರಂಭ ಆಗಿದೆ. ಫೆಬ್ರವರಿ 2026 17ನೇ ತಾರೀಕು ಮಂಗಳವಾರ ಮಾಘ ಮಾಸ ಮುಕ್ತಾಯ ಆಗುತ್ತೆ. ಈ ಮಾಘ ಮಾಸದಲ್ಲಿ ದಾನ ಮತ್ತು ಸ್ನಾನಕ್ಕೆ ಹೆಚ್ಚಿನ ಮಹತ್ವ ಇದೆ. ಅಲ್ಲದೆ ವಿಶೇಷವಾಗಿ ಈ ಮಾಸದಲ್ಲಿ ಗಂಗೆ ಪೂಜೆ, ವಿಷ್ಣುವಿನ ಪೂಜೆ, ಲಕ್ಷ್ಮೀ ಪೂಜೆ, ಗಣಪತಿ ಪೂಜೆ, ಸೂರ್ಯನಾರಾಯಣನ ಪೂಜೆ, ಇದ್ರ ಜೊತೆಗೆ ಪಿತೃಗಳ ಪೂಜೆ ಇದು ತುಂಬಾನೇ ಮಹತ್ವ ಇರುವಂಥದ್ದು. ನಾವು ಮಾಡುವಂಥ ಪೂಜೆ ಈ ದೇವತೆಗಳಿಗೆ ಸಲ್ಲುತ್ತೆ. ಹಾಗಾದರೆ ಮಾಘ ಸ್ನಾನದ ಮಾಹಿತಿನ ಇವತ್ತು ತಿಳ್ಕೊಳ್ಳೋಣ. ಮಾಘ ಮಾಸದ ಆಚರಣೆ ಯಾವ ರೀತಿ ಮಾಡಬೇಕು, ಯಾವ ದೇವ್ರನ್ನ ಪೂಜೆ ಮಾಡಬೇಕು, ಇನ್ನು ಮಾಘ ಮಾಸದಲ್ಲಿ ಬರುವಂಥ ಒಂದೊಂದು ದಿನ ಕೂಡ ತುಂಬನೇ ವಿಶೇಷ. ಹಾಗಾದರೆ ವಿಶೇಷವಾದ ದಿನಗಳು ಯಾವ್ಯಾವುದು, ವಿಶೇಷವಾದಂತಹ ಈ ಮಾಘ ಮಾಸದಲ್ಲಿ ಸ್ನಾನ, ದಾನ, ಹಾಗೆ ಮಾಘ ಪುರಾಣ ಓದೋದು ಇದೆಲ್ಲ ಕೂಡ ತುಂಬನೇ ಪ್ರಧಾನವಾದದ್ದು. ಯಾವ್ಯಾವ ದಿನ ಮಾಘ ಸ್ನಾನ ಮಾಡಿದ್ರೆ ನಮಗೆ ಎಲ್ಲ ರೋಗಗಳಿಂದ ಮುಕ್ತಿ ಪಡಿಬಹುದು. ಹಾಗಾದರೆ ಈ ಮಾಘ ಮಾಸದಲ್ಲಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ಪೂಜೆ ಮಾಡಬೇಕು. ಮಾಘ ಪುರಾಣ ಓದೋದು ಅಥವಾ ನದಿ ಸ್ನಾನ ಮಾಡೋದ್ರಿಂದ ನಾವು ಏನೇ ಪಾಪಗಳನ್ನು ಮಾಡಿದ್ರೂ ಕೂಡ ಅದು ಪರಿಹಾರ ಆಗುತ್ತೆ. ಹಂಗಾಗಿ ಇವತ್ತು ಮಾಘ ಸ್ನಾನದ ಆಚರಣೆ, ಪೂಜೆ ಎಲ್ಲನೂ ಕೂಡ ತಿಳಿಸ್ತಾ ಇದ್ದೀನಿ. ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತ ಅಂದರೆ ಈ ತಿಂಗಳು ಪೂರ್ತಿ ಬೇಗ ಎದ್ದೇಳೋದನ್ನು ಅಭ್ಯಾಸ ಮಾಡ್ಕೋಬೇಕು, ಬೇಗ ಸ್ನಾನ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು. ಹಾಗೆ ಪ್ರತಿದಿನ ಕೂಡ ಸೂರ್ಯ ನಮಸ್ಕಾರ ಮಾಡಿಬಿಟ್ಟು ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು. ಸೂರ್ಯನಾರಾಯಣನಿಗೆ ನಮಸ್ಕಾರ ಮಾಡೋದ್ರಿಂದ ಸೂರ್ಯನ ಬೆಳಗಿನ ಆ ಕಿರಣಗಳು ಅಂದರೆ ಆ ಎಳೆ ಕಿರಣಗಳು ನಮ್ಮ ಮೇಲೆ ಬೀಳೋದ್ರಿಂದ ನಿಜಕ್ಕೂ ಆರೋಗ್ಯ ವೃದ್ಧಿ ಆಗುತ್ತೆ. ಹಂಗಾಗಿ ಸರಳವಾದ ಆಚರಣೆ ಪ್ರತಿಯೊಬ್ಬರು ಕೂಡ ಮಾಡ್ಕೋಬೋದು. ಆರೋಗ್ಯನೇ ಭಾಗ್ಯ ಅಂತಾರೆ. ಹಂಗಾಗಿ ನಮಗೆ ಜೀವನದಲ್ಲಿ ಏನೇ ಇಲ್ಲ ಅಂತ ಅಂದರೂ ಕೂಡ, ಅಂದರೆ ಏನೂ ಇಲ್ಲ ಅಂದರೂ ಕೂಡ ನಾವು ಬದುಕ್ಬೋದು. ಆದರೆ ಆಯುಷು, ಆರೋಗ್ಯ ಇಲ್ಲ ಅಂತ ಅಂದರೆ ನಾವೇನೇ ಸಂಪಾದನೆ ಮಾಡಿದ್ರೂ ಏನೂ ಉಪಯೋಗ ಆಗೋದಿಲ್ಲ ಅಲ್ವಾ? ಇದು ನಿಜ ತಾನೇ? ಆರೋಗ್ಯ ಅದೇ ನಮಗೆ ಐಶ್ವರ್ಯ ಇದ್ದ ಹಾಗೆ ಅಂತಲೇ ಹೇಳ್ಬೋದು. ಹಂಗಾಗಿ ನಮ್ಮ ಮೇಲೆ ಒಂದು ಪಾಸಿಟಿವ್ ಎನರ್ಜಿ ಇರಬೇಕು, ನಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರಬೇಕು, ಮತ್ತು ಇಮ್ಯುನಿಟಿ ಪವರ್ ಹೆಚ್ಚಾಗಿರಬೇಕು. ಯಾವಾಗಲೂ ಆರೋಗ್ಯವಾಗಿ ಆ್ಯಕ್ಟಿವ್ ಆಗಿರಬೇಕು ಅಂತ ಅಂದರೆ ಮಾಘ ಸ್ನಾನ ತುಂಬಾ ಮುಖ್ಯ. ನಾವು ಮನೆಯಲ್ಲೂ ಮಾಡ್ಕೋಬೋದು, ನದಿಗಳಲ್ಲೂ ಮಾಡ್ಕೋಬೋದು, ಮತ್ತು ತೀರ್ಥಕ್ಷೇತ್ರಕ್ಕೆ ಹೋದಾಗ ಅಲ್ಲೂ ಕೂಡ ಮಾಡ್ಕೋಬೋದು, ಮತ್ತು ಕೆರೆಗಳಲ್ಲೂ ಮಾಡ್ಕೋಬೋದು. ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಈ ತಿಂಗಳು ಪೂರ್ತಿ ನೀವು ಬೇಗ ಎದ್ದೇಳೋದನ್ನು ಅಭ್ಯಾಸ ಮಾಡ್ಕೋಬೇಕು. ಈ ಮಾಘ ಮಾಸದಲ್ಲಿ ನದಿ ಸ್ನಾನ ಮಾಡಿಬಿಟ್ಟು ಗಂಗೆ ಪೂಜೆ ಮಾಡಬೇಕು. ಪ್ರತಿದಿನ ವಿಷ್ಣು ಸಹಸ್ರನಾಮ ಅಥವಾ ವಿಷ್ಣುವಿನ ಅಷ್ಟೋತ್ತರ ಸ್ತೋತ್ರಗಳನ್ನು ಹೇಳ್ಕೋಬೇಕು. ಈ ಒಂದು ಮಾಘ ಮಾಸದಲ್ಲಿ ಬರುವಂಥ ಸಂಕಷ್ಟರ ಚತುರ್ಥಿ ಕೂಡ ತುಂಬಾ ವಿಶೇಷ ಅಂತಲೇ ಹೇಳ್ಬೋದು. ಹಾಗೆ ರಥಸಪ್ತಮಿ, ಹಾಗೆ ಪ್ರತಿದಿನ ಸೂರ್ಯನ ಪೂಜೆ, ಸೂರ್ಯನಿಗೆ ಅರ್ಘ್ಯ ಕೊಡೋದು ಇದೆಲ್ಲ ಕೂಡ ತುಂಬಾ ವಿಶೇಷ ಅಂತಲೇ ಹೇಳ್ಬೋದು. ನಾವು ದಾನ ಮಾಡೋದ್ರಿಂದ ಪಿತೃದೇವತೆಗಳು ಕೂಡ ಸಂತೃಪ್ತರಾಗ್ತಾರೆ. ಅದಕ್ಕೋಸ್ಕರನೇ ನಾವು ವಿಶೇಷ ದಿನಗಳಲ್ಲಾದರೂ ನಾವು ಬೇಗ ಎದ್ಬಿಟ್ಟು ಸ್ನಾನ ಮಾಡಿ ನಮ್ಮ ಕೈಲಾದಷ್ಟು ದಾನಗಳನ್ನು ಮಾಡಬೇಕು. ದಾನ ಕೊಡಬೇಕು ಅಂತ ಅಂದರೆ ತುಂಬ ಹೆಚ್ಚಾಗಿ ಖರ್ಚು ಮಾಡಿಬಿಟ್ಟು ಕೊಡಬೇಕು ಅಂತ ಅಲ್ಲ, ದುಡ್ಡು ಎಲ್ಲನೂ ಕೂಡ ದಾನ ಮಾಡಬೇಕು ಅಂತ ಅಲ್ಲ. ಪ್ರಾಣಿ ಪಕ್ಷಿಗಳಿಗೆ ಆಹಾರ ಕೊಡುವಂಥದ್ದು, ಅಸಹಾಯಕರಿಗೆ, ಅವಶ್ಯಕತೆ ಇರುವಂಥವ್ರಿಗೆ ನಮ್ಮ ಕೈಲಾದಷ್ಟು ವಸ್ತುಗಳನ್ನು ಕೊಡುವಂಥದ್ದು. ಏನೂ ಮಾಡೋದಕ್ಕಾಗೋದಿಲ್ಲ ಅಂತ ಅಂದರೂ ಕೂಡ ಅಟ್ಲೀಸ್ಟು ದೇವಸ್ಥಾನದಲ್ಲಿರುವಂಥ ಅರ್ಚಕರಿಗೆ ತಾಂಬೂಲದ ಜೊತೆಗೆ 11 ರೂಪಾಯೋ, 21 ರೂಪಾಯಿ ಅಥವಾ 51 ರೂಪಾಯಿ ಇಲ್ಲ 101 ರೂಪಾಯಿ ಹೀಗೆ ಕಾಣಿಕೆಗಳನ್ನು ಇಟ್ಬಿಟ್ಟು ಅವ್ರಿಗೆ ಕೊಡುವಂಥದ್ದು, ಅವರಿಂದ ಆಶೀರ್ವಾದ ಪಡ್ಕೊಳ್ಳೋವಂಥದ್ದು. ಅಥವಾ ಎಲ್ಲಾದರೂ ಅನ್ನದಾನಗಳು ನಡೀತಾ ಇರುತ್ತೆ ಅಲ್ವಾ, ಅಲ್ಲಿ ನಿಮ್ಮ ಕೈಲಾದಷ್ಟು ದುಡ್ಡೇ ಆಗಿರ್ಬೋದು ಅಥವಾ ದವಸ ಧಾನ್ಯಗಳೇ ಆಗಿರ್ಬೋದು ಕೊಡಿಸೋವಂಥದ್ದು. ನಿಮ್ಮ ಕೈಯಲ್ಲಿ ಆದಷ್ಟು ಪ್ರಸಾದವನ್ನು ಮಾಡಿಕೊಂಡು ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ನೀವು ಅಲ್ಲಿ ಹಂಚೋವಂಥದ್ದು. ಇದೆಲ್ಲ ಕೂಡ ದಾನದ ಲೆಕ್ಕನೇ ಸೇರುತ್ತೆ. ಇದೆಲ್ಲದರ ಫಲ ನಿಮಗೆ ಅಧಿಕವಾಗಿ ಸಿಗುತ್ತೆ. ಕಷ್ಟಗಳು ದೂರ ಆಗುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ. ನಿಮ್ಮ ಮಕ್ಕಳ ಕೈಯಿಂದನೂ ಕೂಡ ನೀವು ಬೇರೆ ಮಕ್ಕಳಿಗೆ ಪೆನ್ನು, ಪೆನ್ಸಿಲು, ಬುಕ್ಕು, ಜಾಮಿಟ್ರಿ ಬಾಕ್ಸು ಈ ಥರದ್ದೆಲ್ಲ ನೀವು ದಾನವಾಗಿ ಕೊಡಿಸೋದ್ರೂ ಕೂಡ ಅದು ಕೂಡ ನಿಮಗೆ ಒಳ್ಳೆ ಫಲವನ್ನು ತಂದುಕೊಡುತ್ತೆ. ಇನ್ನೂ ಕಲರ್ ಪೆನ್ಸಿಲ್ಗಳು ಆ ಥರನೂ ಕೊಡ್ಬೋದು. ಹಾಗಾಗಿ ಯಥಾಶಕ್ತಿ ಈ ಒಂದು ಮಾಘ ಮಾಸದಲ್ಲಿ ದಾನ ಮಾಡೋದು, ಅದ್ರ ಜೊತೆಗೆ ನದಿ ಸ್ನಾನ ಮಾಡೋದು ಅಥವಾ ಮನೆಯಲ್ಲೇ ನೀವು ಬೇಗ ಎದ್ಬಿಟ್ಟು ಸ್ನಾನ ಮಾಡೋದು ಈ ಥರ ಮಾಡಬೇಕು.
ಇವತ್ತಿನಿಂದ ಮಾಘ ಮಾಸ ಶುರು ಆಗ್ತಾ ಇದೆ. 3 ದಿನ, 5 ದಿನ, 9 ದಿನ, 11 ದಿನ, 21 ದಿನ ಅಥವಾ ತಿಂಗಳ ಪೂರ್ತಿ ಅಂದರೆ ಮಾಘ ಮಾಸ ಮುಗಿಯೋವರೆಗೂ, ಅಥವಾ ಇಷ್ಟು ದಿನ ಆಗೋದಿಲ್ಲ ಅಂತ ಅನ್ನೋರು ಕೂಡ ಒಂದೇ ಒಂದು ದಿನ ಕೂಡ ನೀವು ಮಾಡ್ಬೋದು. ಅಥವಾ ಯಾವುದಾದ್ರೂ ವಿಶೇಷ ದಿನಗಳಲ್ಲಿ, ಅಂದರೆ ಇವಾಗ ರಥಸಪ್ತಮಿ ಬರ್ತಾ ಇದೆ, ಮತ್ತು ಸಂಕಷ್ಟರ ಚತುರ್ಥಿ, ಷಷ್ಠಿ ದಿವಸ, ಪಂಚಮಿ, ಹೀಗೆ ವಿಶೇಷವಾದ ದಿನಗಳಲ್ಲಿ ನೀವು ಮಾಘ ಸ್ನಾನ ಮಾಡಿ ದಾನಗಳನ್ನು ಮಾಡೋದು, ಆ ಭಗವಂತನ ಪ್ರಾರ್ಥನೆ ಮಾಡೋದು, ಪೂಜೆ ಮಾಡೋದು, ಈ ರೀತಿ ಮಾಡೋದ್ರಿಂದ ನಿಮಗೆ ಮಾಘ ಮಾಸದ ಫಲ ಸಿಗುತ್ತೆ. ಆದರೆ ಈ ಮಾಘ ಮಾಸದಲ್ಲಿ ಬರುವಂಥ ಯಾವುದೇ ದಿನ ಆದ್ರೂ ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ರಥಸಪ್ತಮಿ ಆಗಿರ್ಬೋದು, ಮತ್ತು ಸಂಕಷ್ಟರ ಚತುರ್ಥಿನೇ ಆಗಿರ್ಬೋದು, ಹುಣ್ಣಿಮೆ ಪೂಜೆ, ಅದರಲ್ಲಿ ವಿಶೇಷವಾಗಿ ಸತ್ಯನಾರಾಯಣನ ಪೂಜೆ ದೇವಸ್ಥಾನದಲ್ಲಿ ಸಾಮೂಹಿಕವಾಗಿ ಪೂಜೆ ಮಾಡ್ತಾ ಇರ್ತಾರೆ. ಇದೆಲ್ಲನೂ ಕೂಡ ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇದು ಎಲ್ಲದರಲ್ಲೂ ನೀವು ಭಾಗವಹಿಸಿ ಆ ಭಗವಂತನ ಆಶೀರ್ವಾದವನ್ನು ಪಡ್ಕೊಳ್ಳಿ. ಅಲ್ಲದೆ ಯಾರಾದರೂ ಸರಳವಾಗಿ ಪ್ರತಿ ಹುಣ್ಣಿಮೆಗೆ ಮನೆಯಲ್ಲೇ ನೀವು ತಪ್ಪದೆ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಅಂದರೆ ನೀವೇ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಮಾಘ ಮಾಸದಲ್ಲಿ ನೀವು ಪ್ರಾರಂಭ ಮಾಡ್ಕೋಬೋದು. ಅಥವಾ ನೀವೇನಾದರೂ ಅರ್ಕೆ ಕಟ್ಕೊಂಡಿದ್ರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಇದು ಸರಿಯಾದ ಸಮಯ ಅಂತಲೇ ಹೇಳ್ಬೋದು. ಈ ಮಾಘ ಮಾಸದ ಹುಣ್ಣಿಮೆ ಅಥವಾ ಯಾವುದೇ ದಿನ, ಬುಧವಾರ, ಶುಕ್ರವಾರ, ಗುರುವಾರ, ಇಂಥ ದಿನಗಳಲ್ಲಿ ಅಷ್ಟೇ ಅಲ್ಲದೆ ಗೃಹ ಪ್ರವೇಶ ಅಥವಾ ಬಾಡಿಗೆ ಮನೆ ಹಾಲುಕ್ಸೋವಂಥದ್ದು, ಹೊಸ ಅಂಗಡಿನ ಓಪನ್ ಮಾಡೋವಂಥದ್ದು, ಅಂದರೆ ನಿಮ್ಮ ಹೊಸ ವ್ಯಾಪಾರನ ಶುರು ಮಾಡೋವಂಥದ್ದು, ಇದಕ್ಕೆಲ್ಲ ಸರಿಯಾದ ಸಮಯ ಅಂತಲೇ ಹೇಳ್ಬೋದು. ಈ ಸಮಯದಲ್ಲಿ ನೀವು ಪ್ರಾರಂಭ ಮಾಡ್ಕೋಬೋದು. ಸಾಕಷ್ಟು ಜನ ಗೃಹ ಪ್ರವೇಶನ ಯಾವ ದಿನ ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ, ಅಂಥವರು ಇಂಥ ದಿನಗಳಲ್ಲಿ ಮಾಡ್ಕೋಬೋದು. 21ನೇ ತಾರೀಕು ಬುಧವಾರ ಮಾಡ್ಕೋಬೋದು, 23ನೇ ತಾರೀಕು ಶುಕ್ರವಾರ ಕೂಡ ಮಾಡ್ಕೋಬೋದು, ಹಾಗೆ 25ನೇ ತಾರೀಕು ರಥಸಪ್ತಮಿ ಇದೆ. ಈ ದಿನ ಅಂತೂ ತುಂಬಾ ಶ್ರೇಷ್ಠವಾದ ದಿನ ಅಂತಲೇ ಹೇಳ್ಬೋದು. ಇನ್ನು 3 ದಿನ ಇದೆ ರಥಸಪ್ತಮಿಗೆ ಅಂತೂ ಮುಹೂರ್ತ ಕೇಳೋ ಹಾಗೆ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಈ ದಿನ ಯಾವುದೇ ಶುಭ ಕಾರ್ಯಗಳನ್ನು ಅಥವಾ ನೀವು ಹೊಸ ವ್ಯಾಪಾರನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಅಂಗಡಿನ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಬಿಸ್ನೆಸ್ ರಿಲೇಟೆಡ್ಡು ಏನಾದರೂ ನೀವು ಮಾಡಬೇಕು ಅಂತ ಅಂದ್ಕೊಂಡಿರೋರು, ಅಥವಾ ಒಡವೆ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿರೋರು ಕೂಡ, ಇನ್ನು ಮನೆ ಕಟ್ಟೋದಕ್ಕೆ, ಭೂಮಿ ಪೂಜೆ ಮಾಡೋದಕ್ಕೆ ಅಂತ ಅಂದ್ಕೊಂಡಿದ್ರು ಕೂಡ ಈ ದಿನ ನೀವು ಕಣ್ಮುಚ್ಕೊಂಡು ಮಾಡ್ಬೋದು ಅಂತಲೇ ಹೇಳ್ಬೋದು. ಈ ದಿನ ಮಾಡೋದ್ರಿಂದ ತುಂಬ ಸರಾಗವಾಗಿ, ಸುಸೂತ್ರವಾಗಿ ನಿಮ್ಮ ಕೆಲಸಗಳೆಲ್ಲ ಆಗುತ್ತೆ ಅಂತಲೇ ಅರ್ಥ. ಈ ದಿನ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಮುಹೂರ್ತ ನೋಡೋದೇ ಬೇಡ ಅಂತ ಹೇಳ್ತಾರೆ. ಯಾಕಂದರೆ ಈ ದಿನ ಪೂರ್ತಿ ಶುಭ ಯೋಗಗಳು ಮತ್ತು ಶುಭ ಗಳಿಗೆಗಳು ಇರುತ್ತೆ. ಹಂಗಾಗಿ ಈ ದಿನ ತುಂಬಾ ಒಳ್ಳೆಯದು. ಈ 3 ದಿನ ತುಂಬಾ ಚೆನ್ನಾಗಿದೆ. ಯಾವ ದಿನ ಬೇಕಾದರೂ ಮಾಡ್ಕೋಬೋದು. ಅದರಲ್ಲೂ 25ನೇ ತಾರೀಕು ರಥಸಪ್ತಮಿ ತುಂಬಾ ಚೆನ್ನಾಗಿದೆ. ಈ ದಿನ ಯಾವುದೇ ಕೆಲಸ, ಅಂದರೆ ಹೊಸ ಕೆಲಸನ ಪ್ರಾರಂಭ ಮಾಡ್ಬೋದು. ಅಲ್ಲದೆ ನದಿ ಸ್ನಾನಗಳನ್ನು ಮಾಡೋ ಅಂಥವರು ಕೂಡ ಈ ದಿನ ದೇವಸ್ಥಾನಗಳಿಗೆ ಹೋಗೋದು, ನದಿ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡೋದು, ಅಲ್ಲಿ ಒಂದಿಷ್ಟು ಜನಕ್ಕೆ ತಾಂಬೂಲ ಕೊಡೋದು, ಅದ್ರ ಜೊತೆಗೆ ನಿಮ್ಮ ಕೈಲಿ, ಅಂದರೆ ನಿಮ್ಮ ಶಕ್ತಿಗೆ ಅನುಸಾರ ನಿಮ್ಮಿಷ್ಟದ ವಸ್ತುಗಳನ್ನು ದಾನ ಮಾಡೋದು, ಇದೆಲ್ಲ ನಿಮಗೆ ಒಳ್ಳೆ ಫಲಗಳನ್ನೇ ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ರಥಸಪ್ತಮಿ ದಿನ ಈ ಒಂದು ವಸ್ತುವನ್ನು ದಾನ ಮಾಡೋದ್ರಿಂದ, ಅಂದರೆ ನೀವು ಸಂಕಲ್ಪ ಮಾಡ್ಕೊಂಬಿಟ್ಟು ಮಂತ್ರ ಸ್ತೋತ್ರನ ಹೇಳ್ಕೊಂಬಿಟ್ಟು ಈ ದಿನ ರಥಸಪ್ತಮಿ ದಿನ ದಾನ ಮಾಡೋದ್ರಿಂದ ನಿಮಗೆ ಈ 2 ದೋಷಗಳಿಂದ ಪರಿಹಾರ ಸಿಗುತ್ತೆ. ಆ ದೋಷಗಳಾದರೂ ಯಾವುದು, ಆ ಒಂದು ವಸ್ತು ಆದರೂ ಯಾವುದು ಅಂತ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.